ಕರ್ನಾಟಕದ ಭೂಗೋಳಶಾಸ್ತ್ರ ವಿಶೇಷವಾಗಿ ಪೊಲೀಸ್ CAR DAR ಪರೀಕ್ಷೆಗಳಿಗಾಗಿ ಒಂದಿಷ್ಟು ವಿಶೇಷ ಪ್ರಶ್ನೋತ್ತರಗಳದಾವು. ಫಸ್ಟ್, ಇದು ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲಾ ನಕ್ಷೆಗಳು. ಫಸ್ಟ್, ಇದು ಕರ್ನಾಟಕ ಎಷ್ಟು ಜಿಲ್ಲೆಗಳ ರಚನೆಯನ್ನು ಹೊಂದಿದೆ ಅಂತ ಕೇಳಿದ್ರೆ 30 ಜಿಲ್ಲೆಗಳನ್ನು ಒಳಗೊಂಡಿದೆ. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳು ಎಷ್ಟು ಅಂದ್ರೆ 30. ಇದು ಗೊತ್ತಿರಬೇಕು. ಹಾಗಾದರೆ 30ನೇ ಜಿಲ್ಲೆನೇ ಯಾವುದು ರಚನೆಯಾಗ್ಯದ ಅಂತ ಕೇಳಿದ್ರು ಅಂದ್ರೆ ಆ 30th ಡಿಸ್ಟ್ರಿಕ್ಟ್ ಯಾವುದಂದ್ರೆ ವಿಜಯನಗರ. ಯಾವಾಗ ರಚನೆಯಾಗಿದೆ ಅಂದರೆ 2 ಅಕ್ಟೋಬರ್ 2021 ರಚನೆಯಾಗಿದೆ. ಇದು ಏನಂದ್ರೆ ಕರ್ನಾಟಕದಲ್ಲಿ 30ನೇ ಜಿಲ್ಲಾ ರಚನೆ. ಡೇಟ್ಗೆ ಸಾಥ್ ಕೇಳಬಹುದು. ಹಾಗಾದರೆ ಅತಿ ದೊಡ್ಡದಾದ ಜಿಲ್ಲೆ ಯಾವುದಂದ್ರೆ ಬೆಳಗಾವಿ. ಇದು ದೊಡ್ಡ ಜಿಲ್ಲೆ, ಇದು ಗೊತ್ತಿರಬೇಕು. ಅತಿ ಚಿಕ್ಕದಾದ ಜಿಲ್ಲೆ ಬೆಂಗಳೂರು ನಗರ ಅಥವಾ ಏನದಂದ್ರೆ ಅರ್ಬನ್, ಚಿಕ್ಕದಾದ ಜಿಲ್ಲೆ. ಕರ್ನಾಟಕದಲ್ಲಿ ಕರಾವಳಿ ತೀರ ಹೊಂದಿರುವ ಜಿಲ್ಲೆಗಳು 1 ಉತ್ತರ ಕನ್ನಡ, 2 ಉಡುಪಿ, 3ನೇದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಇವು 3 ಏನಂದ್ರೆ ಕರ್ನಾಟಕದಲ್ಲಿ ಕರಾವಳಿ ತೀರ ಹೊಂದಿರುವ ಜಿಲ್ಲೆಗಳಾಗಿವೆ. ಇನ್ನು ಬೀದರ್ ಜಿಲ್ಲಾಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಕರ್ನಾಟಕದ ಅತ್ಯಂತ ಉತ್ತರಕ್ಕೆ ಇರುವ ಜಿಲ್ಲೆ. ಕರ್ನಾಟಕದಲ್ಲಿ ಅತ್ಯಂತ ಸದರ್ನ್ ಮೋಸ್ಟ್ ಡಿಸ್ಟ್ರಿಕ್ಟ್ ಯಾವುದಂದ್ರೆ ಚಾಮರಾಜನಗರ. ಅತ್ಯಂತ ಪೂರ್ವಕ್ಕೆ ಇರುವ ಜಿಲ್ಲೆ ಕೋಲಾರ. ಇನ್ನು ಪಶ್ಚಿಮಕ್ಕೆ ಇರುವುದೇ ಯಾವುದು ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಇದು ಎಷ್ಟು ನಮಗೆ ಏನಂದ್ರೆ ಕರೆಕ್ಟಾಗಿ ಐಡಿಯಾ ಇರಬೇಕು ಫಸ್ಟ್. ಇನ್ನು ಬೀದರ್ಕ್ಕೆ ಏನಂತಾರೆ ಅಂದ್ರೆ ವಿಧುರ ನಗರ ಎನ್ನುವರು. ವಿಧುರ ನಗರ, ಈ ವರ್ಡ್ ಕರೆಕ್ಟ್ ಗೊತ್ತಿಲ್ಲ. ಹಾಗಾದರೆ ಬೆಳಗಾವಿಗೆ ಏನಂತಾರ ಅಂತ ಕೇಳಿದ್ರೆ ವೇಣುಗೋಪಾಲ ನಗರ ಅಂಥೇಳಿ ಕರೀತಾರೆ. ಇವು ಪ್ರೀವಿಯಸ್ ಕ್ವಶನ್ ಕೇಳಿದ್ರಿ ಸರ. ವೇಣುಗೋಪಾಲ ನಗರ. ಉತ್ತರ ಕನ್ನಡ ಜಿಲ್ಲೆಗೆ ಏನಂತಾರೆ ಅಂದ್ರೆ ಜಲಪಾತಗಳ ಜಿಲ್ಲೆ ಅಂಥೇಳಿ ಕರೀತಾರೆ. ಜಲಪಾತಗಳ ಜಿಲ್ಲೆ ಯಾವುದು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಹಾಗಾದರೆ ಏನಂದ್ರೆ ಕರ್ನಾಟಕದ ಕಾಶ್ಮೀರ ಮತ್ತು ಹಾಕಿಯ ತವರೂರು ಅಂತೇಳಿ ಅದಕ್ಕೆ ಕರಿಬೇಕಂದ್ರೆ ಕೊಡಗು. ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರೀತಾರೆ ಮತ್ತು ಏನದ ಹಾಕಿಯ ತವರೂರು. ಇವೆರಡೂ ಎದಕ್ಕೆ ಕರೀತಾರೆ ಅಂದ್ರೆ ಕೊಡಗು ಜಿಲ್ಲಾ ಕರೀತಾರೆ. ಕರ್ನಾಟಕದ ಸಕ್ಕರೆಯ ಜಿಲ್ಲೆ ಯಾವುದು ಅಂದರೆ ಬೆಳಗಾವಿ, ಸಕ್ಕರೆ ಜಿಲ್ಲೆ. ಹಾಗಾದರೆ ಕರ್ನಾಟಕದಲ್ಲಿ ಸಕ್ಕರೆಯ ನಾಡು ಯಾವುದು ಅಂದರೆ ಮಂಡ್ಯ. ಇದು ಸಕ್ಕರೆಯ ನಾಡು, ಅದು ಸಕ್ಕರೆಯ ಜಿಲ್ಲೆ. ನಾಡು ಯಾವುದು ಅಂದ್ರೆ ಮಂಡ್ಯ. ಇವಾಗ ಸುಮ್ಮನೆ ಎಷ್ಟು ಏನದಂದ್ರೆ ಅದನ್ನು ಮ್ಯಾಪ್ ಇಟ್ಕೊಂಡು ಕೇಸಂದು ಮಾತಾಡ್ಕೊತ ಹೋಗೋದು ಸರ್. ಹಾಗಾದರೆ ಬೀದರ್ ಜಿಲ್ಲಾ ಏನೋ ಒಂದು. ವಿಜಯಪುರ ಎದಕ್ಕೆ ಪ್ರಸಿದ್ಧಿ ಅದಂದ್ರೆ ಸೈಕ್ಲಿಂಗಕ್ಕೆ ಪ್ರಸಿದ್ಧಿ ಆಗ್ಯದ. ಸೈಕ್ಲಿಂಗ, ಸೈಕಲ್ ಓಡಿಸ್ತಾರೆ. ಇದು ಏನದ ಸೈಕ್ಲಿಂಗ್ ಅಂಥೇಳಿ ಫೇಮಸ್ ಇರೋದು. ಇನ್ನು ಗದಗ ಜಿಲ್ಲೆಗೆ ಮೊದಲ ಹೆಸರು ಏನದಂದ್ರೆ ಕಣಗಿನ ಹಾಳ ಅಂತೇಳಿ ಒಂದು ಏನದಂದ್ರೆ ಸಹಕಾರಿ ಸಂಘ ಸ್ಥಾಪನೆ ಆಗ್ಯದ. ಆದ್ರೆ ಅವಾಗ ಈ ಗದಗ ಎದರದ ಭಾಗ ಇತ್ತು ಅಂದ್ರೆ ಧಾರವಾಡದು. ಅದಕ್ಕೆ ಧಾರವಾಡಕ್ಕೆ ಏನಂತಾರೆ ಅಂದ್ರೆ ಸಹಕಾರಿ ಸಂಘಗಳ ತೊಟ್ಟಿಲು ಅಂತಾರೆ. ಸಹಕಾರಿ ಸಂಘಗಳ ತೊಟ್ಟಿಲು ಅಂತೇಳಿ ಮೊದಲನೇದು ಹೆಸರು ಎದಕ್ಕೆ ಬಂದದಂದ್ರೆ ಧಾರವಾಡಕ್ಕೆ ಕರೆಯೋದು. ಹಾಗಾದರೆ ಏನದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳದ ನೋಡಿ, ಬ್ಯಾಂಕುಗಳ ತೊಟ್ಟಿಲು ಅನ್ನಬೇಕು. ಬ್ಯಾಂಕುಗಳ ತೊಟ್ಟಿಲು, ಇದು ಕರೆಕ್ಟ್ ಗೊತ್ತಿರಲಿ. ನೆಕ್ಸ್ಟ್, ಹಾವೇರಿ ಎದಕ್ಕೆ ಫೇಮಸ್ ಅದಂದ್ರೆ ಹತ್ತಿ ಫೇಮಸ್ ಅದ ರೀ. ಹೈಯೆಸ್ಟ್ ಹತ್ತಿ ಎಲ್ಲಿ ಅಂದ್ರೆ ಹಾವೇರಿ. ಭತ್ತ ಹೈಯೆಸ್ಟ್ ಯಾವುದು ಅಂದ್ರೆ ರಾಯಚೂರು. ಅತಿ ಹೆಚ್ಚು ತೊಗರಿ ಯಾವುದು ಅಂದ್ರೆ ಕಲಬುರಗಿ, ತೊಗರಿ. ನೆಕ್ಸ್ಟ್, ಅತಿ ಹೆಚ್ಚು ಜೋಳ ಯಾವುದು ಅಂದ್ರೆ ವಿಜಯಪುರ, ವಿಜಯಪುರ. ಬಾಗಲಕೋಟೆ ಎದಕ್ಕೆ ಫೇಮಸ್ ಅದ ಅಂದ್ರೆ ಒಂದು ಮೆಕ್ಕೆಜೋಳಕ್ಕೆ ಫೇಮಸ್ ಅದ, ಎರಡನೆಯದು ಗೋಧಿಗೆ ಫೇಮಸ್. ಅಂದ್ರೆ ಹೈಯೆಸ್ಟ್ ಇವು ಎರಡು ಇಲ್ಲೇ ಅದ ಒಂದಂಗ್ರಿ. ಮೆಕ್ಕೆಜೋಳ ಮತ್ತು ಗೋಧಿ ಇವೆರಡು ಏನಂದ್ರೆ ಎಲ್ಲಿ ಅಂದ್ರೆ ಬಾಗಲಕೋಟ. ಉತ್ತರ ಕನ್ನಡ ಜಿಲ್ಲಾ ಅಡಿಕೆದೊಳಗೆ ಹೈಯೆಸ್ಟ್ ಅದ ರೀ. ಹಾಗಾದರೆ ತೆಂಗಿನಕಾಯಿ ಯಾವುದು ಹೈಯೆಸ್ಟ್ ಅಂದ್ರೆ ತುಮಕೂರು ಜಿಲ್ಲೆ. ತುಮಕೂರು ಏನಾದ್ರೆ ಹೈಯೆಸ್ಟ್ ಎದಕ್ಕದ ಅಂದ್ರೆ ತೆಂಗು ಅಂತೇಳಿ ಹೇಳಬೇಕು. ತೆಂಗು ಅತಿ ಹೆಚ್ಚು ಉತ್ಪಾದನೆ ಎಲ್ಲಿ ಅಂದ್ರೆ ತುಮಕೂರು. ತುಮಕೂರು ಜಿಲ್ಲಾದೊಳಗೆ ಒಂದು ತಿಪಟೂರು ಅಂಥೇಳಿ ಬರ್ತದೆ. ಅಲ್ಲಿ ಏನದಂದ್ರೆ ಕರ್ನಾಟಕದ ಕಲ್ಪತರ ನಾಡು ಅಂಥೇಳಿ ಕರಿತೀವಿ ನಾವು. ಕಲ್ಪತರ ನಾಡು ಅಂದ್ರೆ ತೆಂಗಿನಕಾಯಿ ಎಳ್ನೀರಿಗೆ ಫೇಮಸ್ ಅಂದಂಗೆ.
ಕರ್ನಾಟಕದ ಕಲ್ಪತರ ನಾಡು ಯಾವುದ್ರಿ? ತುಮಕೂರು. ಇನ್ನು ರಾಯಚೂರು ಡಿಸ್ಟಿಕ್ ಮತ್ತೆ ಅದಕ್ಕೆ ಫೇಮಸ್ ಅದ, ಹಟ್ಟಿ ಚಿನ್ನದ ಗಣಿ ಇದೆ. ಎಲ್ಲದಂದ್ರಿ? ರಾಯಚೂರು ಡಿಸ್ಟಿಕ್. ಹಟ್ಟಿ ಚಿನ್ನದ ಗಣಿ ರಾಯಚೂರದಲ್ಲಿ ಇದೆ. ಹಾಗಾದರೆ ಕೋಲಾರದಲ್ಲಿ ಏನದ ಅಂದರೆ KGF ಅದ. ಪ್ರಪಂಚದ ಆಳವಾದಂಥ ಚಿನ್ನದ ಗಣಿ ಕೋಲಾರದಲ್ಲಿ KGF. ಇದನ್ನು ಹೇಳ್ಬೇಕು ನಾವು. ಅದಕ್ಕೆ ಸ್ಪಷ್ಟವಾಗಿ ಏನು ಹೇಳ್ಬೇಕಂದ್ರೆ ಚಾಂಪಿಯನ್ ರೀಫ್ ಅಂತೇಳಿ ಹೆಸರಿಟ್ಟಾರ. ಚಾಂಪಿಯನ್ ರೀಫ್ ಈ ವರ್ಡ್ ನಮಗೆ ಕರೆಕ್ಟ್ ಗೊತ್ತಿಲ್ಲ. ನೆಕ್ಸ್ಟ್, ಇನ್ನು ಕೊಪ್ಪಳದೊಳಗೆ ಏನು ಫೇಮಸ್ ಅಂದರೆ ಇಟಗಿ ಮಹಾದೇವ ದೇವಾಲಯ. ಯಲಬುರ್ಗಾ ತಾಲೂಕದೊಳಗೆ ಬರ್ತದೆ ರೀ ಇಟಗಿಯ ಮಹಾದೇವ ದೇವಾಲಯ. ಈ ಮಹಾದೇವ ದೇವಾಲಯ ಅಂದರೆ ಶಿವನ ಲಿಂಗ, ಶಿವನರು ದೇವಾಲಯ ಅದ ರೀ. ಇದಕ್ಕೆ ದೇವಾಲಯಗಳ ಚಕ್ರವರ್ತಿ ಎನ್ನುತ್ತಾರೆ. ಬಾಗಲಕೋಟೆ ಜಿಲ್ಲಾದೊಳಗೆ ಐಹೊಳೆ ಅಂತೇಳಿ ಅದ. ಈ ಐಹೊಳೆ ಮತ್ತು ಬದಾಮಿ, ಬಾಗಲಕೋಟೆ ಇವೆಲ್ಲ ಯಾವ ನದಿ ಅಂದ್ರೆ ಮಲಪ್ರಭಾ ನದಿ. ಹಾಗಾದರೆ ಐಹೊಳೆಗೆ ಏನಂತಾರಂದ್ರೆ 1000 ದೇವಾಲಯಗಳ ತೊಟ್ಟಿಲು ಅಂತೇಳಿ ಕರಿಬೇಕು. 1000 ದೇವಾಲಯಗಳ ತೊಟ್ಟಿಲು ಯಾವುದು ಅಂದ್ರೆ ಐಹೊಳೆ. ನೆಕ್ಸ್ಟ್, ಈಗ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಯಾದಗಿರಿ ಡಿಸ್ಟಿಕ್ದಾಗ ಏನು ಫೇಮಸ್ ಅದ ಅಂದ್ರೆ ಈ ಮಲಗಿರುವ ಬುದ್ಧನ ಬೆಟ್ಟಗಳು ಶಾಪುರದೊಳಗದಾವ. ಮಲಗಿರುವ ಬುದ್ಧನ ಬೆಟ್ಟಗಳು, ಮಲಗಿರುವ ಬುದ್ಧನ ಬೆಟ್ಟಗಳು ಎಲ್ಲಿವೆ ಅಂದರೆ ಶಾಪುರ್. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಇನ್ನು ಎರಡನೆಯದ್ದು ಗೋಗಿಯಲ್ಲಿ ಏನು ಸಿಗುತ್ತದೆ ಅಂದರೆ ಯುರೇನಿಯಮ್ ಸಿಗುತ್ತದೆ. ಗೋಗಿ ಎದಕ್ಕೆ ಫೇಮಸ್ ಅದ ರೀ? ಯುರೇನಿಯಂ ನಿಕ್ಷೇಪ ದೊರೆಯುತ್ತದೆ. ಇದು ಒಂದು. ಹಾಗಾದರೆ ಯುರೇನಿಯಮ್ ಗೋಗಿದೊಳಗೆ ಸಿಗ್ತದೆ ಅಂದ್ರೆ ಇಂಗಳದಾಳದೊಳಗೆ ಏನು ಸಿಗ್ತದೆ? ಚಿತ್ರದುರ್ಗ ಅದು ಬರ್ತದೆ. ಚಿತ್ರದುರ್ಗದೊಳಗೆ ಇಂಗಳದಾಳ ಅಂತ ಹೇಳಿದಲ್ಲ, ಈ ಇಂಗಳದಾಳದಲ್ಲಿ ತಾಮ್ರದ ಗಣಿ ಇದೆ. ಏನು ಸಿಗ್ತದೆ ರೀ? ಇಲ್ಲಿ ತಾಮ್ರವಿದೆ. ಏನು ಈಗ ನಿಮಗೆ ಕಾಮೆಂಟ್ಸ್ ಮಾಡೋಕ್ಕೆ ಒಂದು ಕ್ವಶನ್ ಕೇಳ್ತೀನಿ. ಹಾಸನ ಜಿಲ್ಲಾದೊಳಗೆ ಕಲ್ಯಾಡಿ ಅಂತ ಹೇಳಿ ಅದ ನೋಡಿ. ಕಲ್ಯಾಡಿ ಹಾಸನದೊಳಗೆ. ಈ ಕಲ್ಯಾಡಿ ಎನ್ನುವುದು ಎತ್ತಕ್ಕಾಗಿ ಪ್ರಸಿದ್ಧಿಯಾಗಿದೆ. ಇದು ಹೇಳಬೇಕು. ಹಾಸನದ ಕಲ್ಯಾಡಿ ಯಾವ ನಿಕ್ಷೇಪ ದೊರೆಯುತ್ತದೆ? ಇನ್ನು ಬಳ್ಳಾರಿಗೆ ಬರ್ರಿ. ಬಳ್ಳಾರಿದೊಳಗೆ ಸಂಡೂರ ಅಂಥೇಳಿ ಬರ್ತದೆ. ಈ ಸಂಡೂರದ ವಿಶೇಷತೆ ಏನದಂದ್ರೆ 2 ಪ್ರಮುಖವಾದ ಅದಿರುಗಳು ದೊರೆಯುತ್ತವೆ. ಒಂದು ಮ್ಯಾಂಗನೀಸ್, ಮತ್ತೊಂದು ಕಬ್ಬಿಣ. ಮ್ಯಾಂಗನೀಸ್ ಮತ್ತು ಕಬ್ಬಿಣ ಇವೆರಡು ಎಲ್ಲದವ ಅಂದ್ರೆ ಸಂಡೂರದೊಳಗೆ ಅದ. ಏನು ಅಂದ್ರೆ ಇವು ನಮಗೆ ಕರೆಕ್ಟಾಗಿ ಏನದ ಮ್ಯಾಂಗನೀಸ್ ಮತ್ತು ಕಬ್ಬಿಣ ಎರಡೂ ಎಲ್ಲಿ ಅಂದ್ರೆ ಸಂಡೂರು. ನೆಕ್ಸ್ಟ್, ಹಿಂಗೆ ಇವಕ್ಕೆ ಒಂದೊಂದು ಕಲ್ಪನೆ ಮೂಡಿಸ್ಕೋತ ಬಂದುಬಿಡೋದಿರ್ತದೆ ಸರ್. ಇದನ್ನೊಂದು ಸ್ವಲ್ಪ ಏನಂದ್ರೆ ಇರೇಜ್ ಮಾಡಿರ್ತದೆ. ಏನು ಒಂದೊಂದು ಥರದ ಅಬ್ಸರ್ವೇಷನ್ ಮಾಡಿ. ಫಸ್ಟ್ ಇಲ್ಲಿದಿಂದ ಏನಂದ್ರೆ ಉಡುಪಿ ಅಂತ ಹೇಳಿ ಅದ ನೋಡಿ. ಇದು ಉಡುಪಿ. ಈ ಉಡುಪಿದೊಳಗೆ ಏನದಂದ್ರೆ ವರಾಹಿ ಭೂ ಅಂತರ್ಗತ, ವರಾಹಿ ಭೂ ಅಂತರ್ಗತ ಉಷ್ಣ ವಿದ್ಯುತ್ ಸ್ಥಾವರವಿದೆ. ವರಾಹಿ ಭೂ ಅಂತರ್ಗತ ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದರೆ ಉಡುಪಿದೊಳಗದ. ಹಾಗಾದರೆ ಏನೋ ಒಂದು ಏನಂದ್ರೆ ಮಧ್ವಾಚಾರ್ಯರು ಜನಿಸಿದ್ದಾರೆ. ಏನ್ರಿ? ಪಾಜಕ ಅದು ಕೇಳಿರ್ತಾರ. ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ಯಾರಲ್ರಿ. ಆ ಪಾಜಕದಲ್ಲಿ ಜನನ ಪಡೆದವರೇ ಯಾರು ಅಂದ್ರೆ ಮಧ್ವಾಚಾರ್ಯರು. ಸಂತ ಮೇರಿ ದ್ವೀಪಗಳು ಎಲ್ಲಿವೆ ಅಂತ ಕೇಳಿದ್ರು ಅಂದ್ರೆ ಉಡುಪಿ ಅಂತ ಹೇಳಬೇಕು. ಸಂತ ಮೇರಿ ದ್ವೀಪ ಇರುವುದು ಉಡುಪಿ. ನೆಕ್ಸ್ಟ್, ಈಗ ಈ ಉತ್ತರ ಕನ್ನಡ ಜಿಲ್ಲಾ ಅಂಥೇಳಿ ತೊಗೊಳ್ಳೋಣ. ಇದರದ್ದು ವಿಶೇಷತೆ ಏನೇನದವ ಇಲ್ಲೇ ನೋಡಿ ಸ್ವಲ್ಪ. ಈ ಉತ್ತರ ಕನ್ನಡ ಜಿಲ್ಲಾದೊಳಗೆ ಇಡೀ ಕರ್ನಾಟಕದ ಅತ್ಯಂತ ಎತ್ತರವಾದ ಆಣೆಕಟ್ಟು ಸೂಪ ಆಣೆಕಟ್ಟು ಅದ. ಇದರಲ್ಲಿ ಒಂದು ಸೂಪ ಆಣೆಕಟ್ಟು ಯಾವ ನದಿಗೆ ಕಟ್ಟ್ಯಾರ ಅಂದ್ರೆ ಕಾಳಿ ನದಿಗೆ ಕಟ್ಟಲಾಗಿದೆ. ಇದು ಕರೆಕ್ಟಾಗಿ ಏನಂದ್ರೆ ನಮ್ಗೆ ಗೊತ್ತಿರಬೇಕನ್ನಂಗೆ. ಹಾಗಾದರೆ ಉತ್ತರ ಕನ್ನಡದಲ್ಲಿ ಮತ್ತೆ ಯಾವುದದ? PSI ಕೇಳಿದ್ರು. ಧರ್ಮ ಜಲಾಶಯ ಇರುವುದು ಎಲ್ಲಿ ಅಂತ ಕೇಳಿದ್ರು ಅದೇ ಹೇಳಬೇಕು. ಧರ್ಮ ಜಲಾಶಯ ಇರುವುದು ಎಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ.
ಕದ್ರಿ ನದಿ ಅಂದ್ರೆ ಕೊಡಸಳ್ಳಿ ಡ್ಯಾಮ್ ಅಂಥೇಳಿ ಕಟ್ಟ್ಯಾರ. ಕೊಡಸಳ್ಳಿ ಡ್ಯಾಮ್ ಇದನ್ನು ಎದಕ್ಕೆ ಕಟ್ಟ್ಯಾರ ಅಂದ್ರೆ ಕಾಳಿ ನದಿಗೆ ಕಟ್ಟ್ಯಾರ. ಕಾಳಿ ನದಿಗೆ ಕೊಡಸಳ್ಳಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ? ಉತ್ತರ ಕನ್ನಡ ಜಿಲ್ಲಾ. ಕದ್ರಾ ಜಲಾಶಯ ಕಾಳಿ ನದಿಗೆ ಕಟ್ಟ್ಯಾರ, ಅದನ್ನು ಉತ್ತರ ಕನ್ನಡ ಜಿಲ್ಲಾ. ಹಾಗಾದರೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ಪಶ್ಚಿಮಕ್ಕೆ, ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಕಾಳಿ ಅನ್ಬೇಕು. ಯಾವುದು ಅನ್ಬೇಕ್ರಿ? ಕಾಳಿ. ಹಾಗಾದರೆ ಲಾಂಗೆಸ್ಟ್ ಇನ್ ಟರ್ಮ್ಸ್ ಆಫ್ ದಿ ಲೆಂಗ್ತ್, ವಾಲ್ಯೂಮ್ ಆಫ್ ದಿ ವಾಟರ್ ಮತ್ತು ಚೇಂಜ್ ಆಗ್ತಿರ್ತದೆ. ಅಂದ್ರೆ ನೀರು ಹರ್ಕೊಂಡು ಹೋಗುವ ಪ್ರಮಾಣದೊಳಗೆ ಮತ್ತೆ ಚೇಂಜ್ ಆಗ್ತಾರೆ ಸರ್, ಶರಾವತಿ ಆಗ್ತದೆ. ಆದ್ರೆ ಲೆಂಗ್ತ್ದೊಳಗೆ ತೊಗೊಂಡಿವಿ ಅಂದ್ರೆ ಇದೇ ಹೇಳಬೇಕು, ಕಾಳಿ ನದಿ. ಇನ್ನು ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲಾದೊಳಗೆ ಸಿದ್ದಿ ಎನ್ನುವ ನಿಗ್ರೋ ಬುಡಕಟ್ಟು ಜನಾಂಗವಿದೆ. ಯಾವ ಜನಾಂಗದಲ್ಲಿ? ನಿಗ್ರೋ ಬುಡಕಟ್ಟು ಜನಾಂಗ ಸಿದ್ದಿ ಇರುವುದು ಇಲ್ಲಿ. ಸಿದ್ದಿ ಇಲ್ಲದರ ಅಂದ್ರೆ ಹಕ್ಕಿ ಪಿಕ್ಕಿ ಎಲ್ಲದರ ಅದು ಬೇಕಲ್ಲ. ಈ ಹಕ್ಕಿ ಪಿಕ್ಕಿ ಜನಾಂಗ ಇರುವುದು ಎಲ್ಲಿ ಅಂದ್ರೆ ಮೈಸೂರು. ಇಲ್ಲಿ ಹಕ್ಕಿ ಪಿಕ್ಕಿ ಜನಾಂಗ ಅದರಂದ್ರೆ ಬಿಲ್ಲರು ಎಲ್ಲರ ಅಂದ್ರೆ ಬೀದರ್. ಬಿಲ್ಲರು ಎಲ್ಲರಿ ಬೀದರ್. ಹಾಗಾದರೆ ಅಂದ್ರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಬುಡಕಟ್ಟು ಜನಾಂಗ ಇರುವ ಸೋಲಿಗರು ಎಲ್ಲದರ ಅಂದ್ರೆ ಚಾಮರಾಜನಗರ. ಸೋಲಿಗರು ಚಾಮರಾಜನಗರ. ಇನ್ನು ಇದಕ್ಕೆ ಕಾನ್ಸೆಪ್ಟ್ ಏನು ಬೇಕೋ ಅಷ್ಟು ಮಾತಾಡ್ಕೊತ ಹೋಗೋದು. ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಹೊಂದಿರುವುದು ಯಾವುದು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಏನ್ರಿ? ದಾಂಡೇಲಿ ಮತ್ತು ಅನಸಿ ಇವೆಲ್ಲ ಏನಂದ್ರೆ ದಾಂಡೇಲಿ ಅನಸಿ ಅಭಯಾರಣ್ಯ ಎಲ್ಲದ ಉತ್ತರ ಕನ್ನಡ. ಈ ಉತ್ತರ ಕನ್ನಡದಲ್ಲಿ ಒಂದು ಪೇಪರ್ ಮಿಲ್ ಅದ ದಾಂಡೇಲಿದೊಳಗೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇರುವುದು ಎಲ್ಲಿ ಅಂದ್ರೆ ದಾಂಡೇಲಿ. ನೆಕ್ಸ್ಟ್ ಇಲ್ಲಿ ಉತ್ತರ ಕನ್ನಡದಾಗ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅದನ್ನಾರ ಈ ಮೈಸೂರದಾಗ ಏನದ ಅಂದ್ರೆ ಪೇಪರ್ದಿಂದ ಅಂದ್ರೆ ನೋಟುಗಳ ಮುದ್ರಣ ಯಂತ್ರವಿದೆ ಮೈಸೂರದಲ್ಲಿ. ನೋಟುಗಳ ಮುದ್ರಣ ಯಂತ್ರ ಇರುವುದು ಮೈಸೂರು. ಒಂದು ಏನದಂದ್ರೆ ಆಹಾರ ಸಂಶೋಧನಾ ಮತ್ತು ತಂತ್ರಜ್ಞಾನ ಸಂಸ್ಥೆ ಅದ ರೀ. ಎಲ್ಲಿ ಅಂದ್ರೆ ಮೈಸೂರು. ಕರ್ನಾಟಕದಲ್ಲಿ ಮೈಸೂರಿಗೆ ಏನಂತಾರೆ ಸಾಂಸ್ಕೃತಿಕ ರಾಜಧಾನಿ, ಅರಮನೆಗಳ ನಗರ. ಇವೆರಡೂ ಎದಕ್ಕೆ ಅನ್ಬೇಕು ಅಂದ್ರೆ ಮೈಸೂರಿಗೆ ಅಂತೀವಿ ನಾವು. ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲಾಕ್ಕೆ ಬರೋಣ. ಮತ್ತೆ ಚಿತ್ರದುರ್ಗ ಜಿಲ್ಲಾದೊಳಗೆ ಒಂದು ಡ್ಯಾಮ್ ಕಟ್ಟ್ಯಾರ. ಅದಕ್ಕೆ ಮೊದಲಿನ ಹಿಡಿದು ಏನಂತಾರೆ ಮಾರಿ ಕಣಿವೆ ಜಲಾಶಯ ಅಂತಾರೆ. ಏನಂತಾರೆ? ಈ ಮಾರಿ ಕಣಿವೆ ಜಲಾಶಯ. ಈ ಮಾರಿ ಕಣಿವೆ ಜಲಾಶಯಕ್ಕೆ ಇನ್ನೊಂದು ಹೆಸರು ಏನದ ಅಂತ ಕೇಳ್ತಾರೆ, ವಾಣಿ ವಿಲಾಸ ಸಾಗರ. ವಾಣಿ ವಿಲಾಸ ಸಾಗರ ಅಂಥೇಳಿ ಕರೀತಾರೆ. ಹಾಗಾದರೆ ಯಾವ ನದಿ ಕಟ್ಟ್ಯಾರ? ಅದನ್ನು ವಿದಿಂದನೇ ಬರಬೇಕು. ವೇದಾವತಿ. ವೇದಾವತಿ ನದಿಗೆ ಕಟ್ಟಲಾಗಿದೆ. ವಾಣಿ ವಿಲಾಸ ಸಾಗರ ಚಿತ್ರದುರ್ಗ ವೇದಾವತಿ ನದಿಗೆ ಕಟ್ಟಲಾಗಿದೆ. ಅದಕ್ಕೆ ಇನ್ನೊಂದು ಹೆಸರು ಮಾರಿ ಕಣಿವೆ ಜಲಾಶಯ. ಇದು ನಮಗೆ ಏನಂದ್ರೆ ಕರೆಕ್ಟ್ ಗೊತ್ತಿರಲಿ. ಹಾಗಾದರೆ ಹಾರಂಗಿ ಜಲಾಶಯ ಅಂತೇಳಿ ಒಂದು ಬರ್ತದಲ್ರಿ. ಈ ಹಾರಂಗಿ ಜಲಾಶಯ ಅಂದರೆ ಅದರದ್ದು ವಿಶೇಷತೆ ಏನಂದ್ರೆ ಕೊಡಗು ಅಂಥೇಳಿ ಬರ್ತವೆ. ಇಲ್ಲಿ ಏನಂದ್ರೆ ಹಾರಂಗಿ ಕೊಡಗು ಇದು ಗೊತ್ತಿರಬೇಕು. ಹಾರಂಗಿ ಜಲಾಶಯ ಕೊಡಗು. ಕೊಡಗು ಜಿಲ್ಲಾದಾಗ ಹಾರಂಗಿ ಜಲಾಶಯ ಬರ್ತದಂದ್ರೆ ತುಂಗಭದ್ರಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಎಲ್ಲದ ಅಂತ ಕೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಇದು ಏನಂದ್ರೆ ವಿಜಯಪುರ ಜಿಲ್ಲಾ ಅಂತಾರೆ. ಆ್ಯಕ್ಚುಲಿ ಇದು ಮೊದಲು ನಮಗೂ ಬಾಗಲಕೋಟೆ ಅಂಥೇಳಿ ಅಂದ್ಕೊಂಡಿದ್ದೆವು. ವಿಜಯಪುರ ಜಿಲ್ಲಾ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಂದ್ರೆ ಯಾದಗಿರಿದೊಳಗೆ ಏನದ ಬಸವಸಾಗರ ಅದ. ಈ ಬಸವಸಾಗರ ಇದು ಎದಕ್ಕೆ ಕಟ್ಟ್ಯಾರ? ಇದನ್ನು ಕೃಷ್ಣಾ ನದಿಗೆ ಕಟ್ಟ್ಯಾರ. ಇದಕ್ಕೆ ಮೊದಲ ಹೆಸರು ನಾರಾಯಣಪುರ ಅಂತಿದ್ದು. ಇಲ್ಲಿ ಬಸವಸಾಗರದಂದ್ರೆ ಇಲ್ಲಿ ಏನದಂದ್ರೆ ಕಾರಂಜಾ ಜಲಾಶಯ ಅದ ಬೀದರ್ದೊಳಗೆ. ಕಾರಂಜಾ ನದಿ ಅಂತೇಳಿ ಬರ್ತದೆ. ಗೋದಾವರಿ ನದಿಯ ಉಪನದಿ ಮಾಂಜರಾ ಕಾರಂಜರಿ. ಕಲಬುರಗಿದಾಗ ಏನದಂದ್ರೆ ಬೆಣ್ಣೆತೊರಾ ಜಲಾಶಯವಿದೆ. ಹಾಗಾದರೆ ಬೆಣ್ಣೆತೊರಾ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ ಅಂದರೆ ಕಾಗಿಣಿ ನದಿಗೆ ಕಟ್ಟಲಾಗಿದೆ. ಈ ರಾಷ್ಟ್ರಕೂಟರ ರಾಜಧಾನಿ ಬರ್ತದಲ್ರಿ ಮಾನ್ಯಖೇಡ ಮಳಖೇಡ, ಅದು ಕಾಗಿಣಿ ನದಿಯ ದಡದಲ್ಲಿನೇ ಅದ. ನೆಕ್ಸ್ಟ್ ಇನ್ನು ವಿಜಯಪುರ ಜಿಲ್ಲಾದೊಳಗೆ ಈ ನರಸಿಂಹ ದತ್ತಾತ್ರೇಯ ದೇವಾಲಯ ಅಂಥೇಳಿ ಕಟ್ಟಲಾಗಿದೆ.
ಈ ದತ್ತಾತ್ರೇಯ ದೇವಾಲಯದ ನಿರ್ಮಾತೃ ಯಾರು? ಅದು ಇಂಪಾರ್ಟೆಂಟ್. ಆ ಬಿಜಾಪುರದೊಳಗೆ 2ನೇ ಇಬ್ರಾಹಿಂ ಆದಿಲ್ ಶಾಹ ಕಟ್ಟ್ಯಾನದು. ಯಾವುದು ಅಂದ್ರೆ ದತ್ತಾತ್ರೇಯ ದೇವಾಲಯ. ಅವನು ಹಿಂದೂ ದೇವಾಲಯ ನಿರ್ಮಾತೃ ಮಾಡ್ಯಾನ. ಅಂದರೆ ದಕ್ಷಿಣ ಭಾರತದಲ್ಲಿ ಸರ್ವಧರ್ಮ ಸಮನ್ವಯ ನೀತಿ ಹೊಂದಿದವ. ಅಲ್ಲಿ ಇಬ್ರಾಹಿಂ ರೋಜಾ ಅಂತೇಳಿ ಕಟ್ಟ್ಯಾನ. ಆ ಕಟ್ಟಡದ ಮ್ಯಾಗ ಒಂದು ವರ್ಡ್ ಬರ್ಸ್ಯಾನ ರೀ, ನಾನು ಭೂಮಿಯಿಂದ ಕಟ್ಟುತ್ತಾ ಕಟ್ಟುತ್ತಾ ಮೇಲಕ್ಕೆ ಹೋದಂತೆ ಆ ಸ್ವರ್ಗವೇ ನನ್ನನ್ನು ಕಂಡು ನಾಚುವಂತೆ ಭಾಸವಾಗುತ್ತಿದೆ ಅಂತೇಳಿ. ಎಲ್ಲಿಗೆ ಅದ ಅಂದ್ರೆ ಅದು ಈ ಬಿಜಾಪುರದ ಇಬ್ರಾಹಿಂ ರೋಜಾ ರೀ. ಒಂದು ಅವನು ಕಿತಾಬ್ ಎ ನವರಸ ಅಂಥೇಳಿ ಸಂಗೀತದ ಬಗ್ಗೆ ಪುಸ್ತಕ ಬರ್ದಾನ. 2ನೇಯ ಏನಂದ್ರೆ ಇಬ್ರಾಹಿಂ ಆದಿಲ್ ಶಾಹಿ. ಅದು ಎಲ್ಲ ಸ್ಟಾರ್ಟ್ ಆಗೋದೇ ಸರಸ್ವತಿ ಶ್ಲೋಕದಿಂದ ಚಲೋ ಆಗ್ತದ. ಆ ಪುಸ್ತಕದಲ್ಲಿ ಒಂದು ವರ್ಡ್ ಹೇಳ್ಯಾನ, ಬಾರೋ ನ್ಯಾಕೋ ನ್ಯಾಕೋ ಬಾರೋ ಕಹಾ ತುರಕ್ ಕಹಾ ಹಿಂದೂ ಅಂತ ಹೇಳ್ತಾನೆ ನಾವು. ಹಾಗಾಗಿ ಏನಂದ್ರೆ ಅವನಿಗೆ ಅದಕ್ಕೆ ಜಗದಗೀರ ಜಗದ್ಗುರು ಎಂಬ ಬಿರುದೂ ಎತ್ತರಿ. ನೆಕ್ಸ್ಟ್ ಬೆಳಗಾವಿದೊಳಗೆ ಕಿತ್ತೂರ ಸಂಸ್ಥಾನವಿದೆ. 1824ರಲ್ಲಿ ಕಿತ್ತೂರದ ಸಂಸ್ಥಾನಕ್ಕಾಗಿ ಹೋರಾಟ ನಡೆಸಿದವರು ಯಾರು ಅಂದ್ರೆ ರಾಣಿ ಚೆನ್ನಮ್ಮ. ಹಾಗಾದರೆ ಅವರ ಮನೆಯವರ ಹೆಸರು ಅಥವಾ ಪತಿಯ ಹೆಸರು ಮಲ್ಲಸರ್ಜ ದೇಸಾಯ. ಏನು ಮಲ್ಲಸರ್ಜ ದೇಸಾಯ ಏನಂತಂದ್ರೆ ಅವರು ಏನಂತಂದ್ರೆ ಬೈಲಹೊಂಗಲ ಜೈಲಿನಲ್ಲಿ ಮರಣ ಹೊಂದಿದರು. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಮೊಟ್ಟ ಮೊದಲ ಮಹಿಳೆಯರವರು ಯಾರು ಅಂದ್ರೆ ಕಿತ್ತೂರು ಚೆನ್ನಮ್ಮ. ಹಾಗಾದರೆ ಏನೋ ಒಬ್ಬರು ಫೇಮಸ್ ಬರ್ತಲ್ಲ, ಅವ್ರು ಯಾರು? ಉಲ್ಲಾಳದ ರಾಣಿ ಅಬ್ಬಕ್ಕಾದೇವಿ ಪೋರ್ಚುಗೀಸರನ್ನು ತನ್ನ ಸಾಮ್ರಾಜ್ಯ ಅಂದ್ರೆ ಹೊರ ಹಾಕಿದಳು. ಉಲ್ಲಾಳದ ರಾಣಿ ಅಬ್ಬಕ್ಕಾದೇವಿ ಅಂತ ಹೇಳಿ ಬರ್ತಾರೆ. ನೆಕ್ಸ್ಟ್ ಇವು ಒಂದಿಷ್ಟು ಕಾನ್ಸೆಪ್ಟ್ಗಳು ಗೊತ್ತಿರಲಿ ಅನ್ನಂಗ್ರಿ. ಇನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ತುಮಕೂರದೊಳಗೆ ಸುವರ್ಣಮುಖಿ ನದಿ ಅಂತೇಳಿ ಹರಿತದ. ಅದಕ್ಕೆ ಏನದಂದ್ರೆ ಒಂದು ಡ್ಯಾಮ್ ಕಟ್ಟ್ಯಾರ. ಎಲ್ಲಿರಿ? ತುಮಕೂರು ಡಿಸ್ಟಿಕ್ ಕಿಲ್ಲದ ನೋಡಿ, ತುಮಕೂರು ಜಿಲ್ಲೆ. ಹಾಗಾದರೆ ತುಮಕೂರು ಜಿಲ್ಲಾದೊಳಗೆ ಇರುವಂತಹ ಜಲಾಶಯ ಗೊತ್ತಿರಬೇಕು. ತುಮಕೂರು ಯಾವುದು ಅಂದ್ರೆ ಗಾಯತ್ರಿ ಜಲಾಶಯ. ಯಾವ ನದಿಗೆ ಅಂದ್ರೆ ಸುವರ್ಣಮುಖಿ ನದಿ ಅಂಥೇಳಿ ಬರ್ತದೆ. ಸುವರ್ಣಮುಖಿ ನದಿ ಇದು ಏನದಂದ್ರೆ ಈ ತುಮಕೂರು ಡಿಸ್ಟಿಕ್ದಾಗಿರೋದು. ಇನ್ನು ಏನಂದ್ರೆ ಇದು ಕೊಡಗಂತರೂ ಹಾರಂಗಿ ಆಯಿತು. ಈ ಬೆಳಗಾವಿ ಜಿಲ್ಲಾಕ್ಕೆ ಬಂದೀವು ಅಂದ್ರೆ ಇದ್ರ ಮ್ಯಾಗ ಭಾಳಷ್ಟು ಕ್ವಶನ್ ಏನು ಕೇಳ್ತಾರಂದ್ರೆ ಸವದತ್ತಿ ಡಿಸ್ಟಿಕ್ದೊಳಗೆ ಇಲ್ಲಿ ಏನಂದ್ರೆ ಮಲಪ್ರಭಾ ನದಿ ಅಂತೇಳಿ ಬರ್ತದೆ ಸವದತ್ತಿದೊಳಗೆ ರೀ. ಈ ಮಲಪ್ರಭಾ ನದಿಗೆ ಒಂದು ಆಣೆಕಟ್ಟು ಕಟ್ಟ್ಯಾರ. ಇದಕ್ಕೆ ನವಿಲು ತೀರ್ಥ ಅಂತಾರೆ. ಏನಂತಾರ ಅಂದ್ರೆ ವರ್ಡ್ ರೇಣುಕಾಸಾಗರ. ರೇಣುಕಾಸಾಗರ ಬಂದ್ರೆ ಮಲಪ್ರಭಾ ಸವದತ್ತಿ ಬೆಳಗಾವಿ. ಹಾಗಾದರೆ ಬಸವಸಾಗರ ಬಂದ್ರೆ ಕೃಷ್ಣಾ ನದಿ ಯಾದಗಿರಿ ನಾರಾಯಣಪುರ. ಎರಡಕ್ಕೂ ವ್ಯತ್ಯಾಸ. ರಾಜ ಲಕ್ಷ್ಮಣಗೌಡ ಜಲಾಶಯ ಅಂಥೇಳಿ ಒಂದದ. ರಾಜ ಲಕ್ಷ್ಮಣಗೌಡ ಜಲಾಶಯ ಇದು ಯಾವುದು ಅಂದ್ರೆ ಘಟಪ್ರಭಾ ನದಿಗೆ ಕಟ್ಟ್ಯಾರ. ಈ ಘಟಪ್ರಭಾ ನದಿಗೆ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಗೋಕಾಕದೊಳಗೆ. ಗೋಕಾಕ ಇದು ಗೊತ್ತಿರಬೇಕು. ಹಾಗಾದರೆ ಗೋಕಾಕಕ್ಕೆ ಜಲಪಾತಿಗೆ ಏನಂತಾರಂದ್ರೆ ಯಾವ ನದಿ ನಿರ್ಮಾಣ ಮಾಡ್ಯದ ಅಂದಂಗೆ ಐತೆ ರೀ? ಘಟಪ್ರಭಾ. ಇದಕ್ಕೆ ಕರ್ನಾಟಕದ ನಯಾಗರ ಅಂತಾರೆ. ಭಾರತದ ನಯಾಗರ ಅಂದರೆ ಚಿತ್ರಕೂಟ ಜಲಪಾತ. ಇದು ಕರ್ನಾಟಕದ ನಯಾಗರ ಅಂದ್ರೆ ಅತ್ಯಂತ ಸುಂದರವಾಗಿದೆ ನೋಡ್ಲಿಕ್ಕಂದಂಗೆ. ನೆಕ್ಸ್ಟ್ ಇಲ್ಲಿ ನಯಾಗರ ಗೋಕಾಕ್ ಜಲಪಾತದ ಅಂದರೆ ಶಿವಮೊಗ್ಗದೊಳಗೊಂದು ಜಲಪಾತ ಇರಲೇಬೇಕಲ್ಲ. ಹಾಗಾದರೆ ಶಿವಮೊಗ್ಗಕ್ಕೆ ಏನೇನು ಅಂತಾರ ಕಿಲ್ಲದ ನೋಡಿ. ಈ ಶಿವಮೊಗ್ಗದ ವಿಶೇಷತೆ ಏನಂದ್ರೆ ಜೋಗ ಜಲಪಾತ ನಿರ್ಮಿಸಲಾಗಿದೆ. ಯಾವ ನದಿ ನಿರ್ಮಾಣ ಮಾಡಿದರೆ ಶಿವಮೊಗ್ಗದೊಳಗೆ ಜೋಗ ಜಲಪಾತ ಅಂತ ಕೇಳಿದ್ರು ಅಂದ್ರೆ ಶರಾವತಿ ನದಿ. ಜೋಗ ಜಲಪಾತ ಇರುವುದು ಶಿವಮೊಗ್ಗ. ಸಾಗರ ತಾಲೂಕು ಕೇಳ್ತಾನ ರೀ ಶರಾವತಿ ನದಿ. ಅದರ ಪಕ್ಕದಾಗ ಅದೇ ನದಿಗೆ ಲಿಂಗನಮಕ್ಕಿ ಜಲಾಶಯ. ಅಲ್ಲಿ ಉತ್ಪಾದನೆ ಮಾಡುವ ವಿದ್ಯುತ್ ಕೇಂದ್ರದ ಹೆಸರು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಘಟಕ ರೀ. ಅದು ಕರ್ನಾಟಕದೊಳಗೆ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್.
ಕರ್ನಾಟಕದ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಇದು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಉತ್ಪಾದನೆ, ಇದು ಗೊತ್ತಿರಲಿ. ಇನ್ನು ದಾವಣಗೆರೆ ಡಿಸ್ಟಿಕ್ ಅಂತ ಹೇಳಿ ಬರ್ತದಲ್ಲ, ಕಿದ್ರಾಗ ಕಿಲ್ಲದ ನೋಡಿ ಸರ್, ದಾವಣಗೆರೆ ಜಿಲ್ಲಾ. ಇದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂಥೇಳಿ ಕರೀತಾರೆ. ದಾವಣಗೆರೆ ಇದಕ್ಕೇನಬೇಕು ಅಂದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್. ಮ್ಯಾಂಚೆಸ್ಟರ್ ಯಾಕೆ ಅನ್ಬೇಕು ಅಂದ್ರೆ ಹತ್ತಿ ಬಟ್ಟೆಗಳಿಗೆ ಪ್ರಸಿದ್ಧಿಯಾಗಿದೆ. ಇದೇ ಊರು ಎಲ್ಲದ ಅಂದ್ರೆ ಇಂಗ್ಲೆಂಡ್ದಾಗದ. ಭಾರತದ ಈಗಿನ ಮ್ಯಾಂಚೆಸ್ಟರ್ ಅಂತ ಕೇಳಿದ್ರು ಅಂದ್ರೆ ಏನು ಹೇಳಬೇಕು ಅಂದ್ರೆ ಅಹಮದಾಬಾದ್ ಹೇಳಬೇಕು. ಕಾಟನ್ ಪೊಲೀಸ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಮುಂಬೈ ಹೇಳಬೇಕು. ದಕ್ಷಿಣ ಭಾರತದ ಏನಂದ್ರೆ ಮ್ಯಾಂಚೆಸ್ಟರ್ ಅಂದ್ರೆ ಕೊಯಿಮತ್ತೂರು. ಉತ್ತರ ಭಾರತದ ಮ್ಯಾಂಚೆಸ್ಟರ್ ಅಂದ್ರೆ ಕಾನ್ಪುರ್. ಪಂಜಾಬಿನ ಮ್ಯಾಂಚೆಸ್ಟರ್ ಅಂದ್ರೆ ಲುಧಿಯಾನ. ಲುಧಿಯಾನ ಇರುವುದು ಸಟ್ಲೇಜ್ ನದಿಯ ದಡದಲ್ಲಿ. ನೆಕ್ಸ್ಟ್, ದಾವಣಗೆರೆ ಜಿಲ್ಲಾದೊಳಗೆ ಒಂದು ಶಾಂತಿ ಸಾಗರ ಅಂಥೇಳಿ ಅದ. ಈ ಶಾಂತಿ ಸಾಗರ ಎನ್ನುವುದು ಹರಿದ್ರಾ ನದಿ ನಿರ್ಮಿಸಿದೆ ಒಂದು ಸುಳ್ಯ ಕೆರೆ ಅಂಥೇಳಿ ಅದ. ಇದು ಕರ್ನಾಟಕದ ದೊಡ್ಡದಾದ ಕೆರೆ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ರಾಯಚೂರು. ಹೈಯೆಸ್ಟ್ ಕಾಲುವೆ ನೀರಾವರಿ ಯಾವುದು ಅಂದ್ರೆ ರಾಯಚೂರ. ದೊಡ್ಡದಾದ ಕೆರೆ ಯಾವುದ್ರಿ? ದಾವಣಗೆರೆ ಡಿಸ್ಟಿಕ್ ಸುಳ್ಯ. ಹೈಯೆಸ್ಟ್ ಕಾಲುವೆ ನೀರಾವರಿ ಇರುವುದು ಯಾವುದು ಅಂದ್ರೆ ರಾಯಚೂರು. ನೆಕ್ಸ್ಟ್, ಇನ್ನು ಬಾವಲಿಗಳು ಎಲ್ಲದವ ಅಂತ ಕೇಳ್ತಾರೆ? ಬೆಳಗಾವದೊಳಗದಾವ. ಇನ್ನು ಕರಡಿ ಎಲ್ಲದವ ಅಂದ್ರೆ ಬಳ್ಳಾರಿದೊಳಗದಾವ. ಏನು ಕೃಷ್ಣ ಮೃಗಗಳ ಅಭಯಾರಣ್ಯ ಎಲ್ಲದಂದ್ರೆ ಹಾವೇರಿ. ಏನು ಅಲ್ಲಿ ರಾಣೆಬೆನ್ನೂರು. ಬಾತುಕೋಳಿಗಳು ಎಲ್ಲದವ ಅಂದ್ರೆ ಹಾವೇರಿ. ನವಿಲು ಎಲ್ಲದವ ಅಂದ್ರೆ ಬಂಕಾಪುರ. ಏನ್ರಿ ಬಂಕಾಪುರದೊಳಗೆ ಏನದವ ಅಂದ್ರೆ ನವಿಲು. ಹಾವೇರಿ ಡಿಸ್ಟಿಕ್ದಾಗೆ ಅದನ್ನು ಬಂಕಾಪುರು. ಏನು ಇನ್ನು ರಂಗನತಿಟ್ಟು ಪಕ್ಷಿಧಾಮ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಮಂಡ್ಯ ಡಿಸ್ಟಿಕ್. ಕರ್ನಾಟಕದ ದೊಡ್ಡದಾದ ಪಕ್ಷಿಧಾಮ ಬೋನಾಳ ಎಲ್ಲದಂದ್ರೆ ಯಾದಗಿರಿ ಡಿಸ್ಟಿಕ್ದಾಗದ. ನಿಮಗೊಂದು ಕ್ವಶನ್ ಕೊಟ್ಟಿರ್ತೀನಿ, ಗುಡವಿ ಪಕ್ಷಿಧಾಮ ಎಲ್ಲಿ ಬರುತ್ತದೆ ಅಂತ ಕೇಳ್ತಾರೆ. ಗುಡವಿ ಪಕ್ಷಿಧಾಮ ಇರುವುದು ಎಲ್ಲಿ? ಏನು ಇದು ಏನದಂದ್ರೆ ತಾವು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಈಗ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನೆಕ್ಸ್ಟ್ ಯಾವುದು ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಕಿಲ್ಲದ ನೋಡಿ. ಈ ಶಿವಮೊಗ್ಗ ಡಿಸ್ಟಿಕ್ದ ವಿಶೇಷತೆ ಏನಂದ್ರೆ ಮಲೆನಾಡಿನ ಹೆಬ್ಬಾಗಿಲು ಅಂಥೇಳಿ ಕರೀತಾರೆ ಅದಕ್ಕೆ. ಗೇಟ್ವೇ ಟು ಮಲೆನಾಡು. ಹಾಗಾದರೆ ಮಲೆನಾಡಿನ ಹೆಬ್ಬಾಗಿಲು ಎನ್ನುವ ಶಿವಮೊಗ್ಗದೊಳದ ವಿಶೇಷತೆ ಏನೇನು ಕೇಳ್ತಾರಂದ್ರೆ, ನಂಬರ್ 1, ಶಿವಮೊಗ್ಗ ಇರುವುದು ಯಾವ ನದಿಯ ದಡದಲ್ಲಿ ಅಂತ ಕೇಳಿದ್ರು ಅಂದ್ರೆ ತುಂಗಾ ನದಿಯ ದಡದಲ್ಲಿ. ಇದು ಫಸ್ಟ್ ಹೇಳೋಣ, ತುಂಗಾ ನದಿ ಅಂತೇಳಿ ಹೇಳಬೇಕು. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಸರ್ ಇದು. ತುಂಗಾ ನದಿಯ ದಡದಲ್ಲಿ ಶಿವಮೊಗ್ಗವಿದೆ. ಮತ್ತು ವಿಶೇಷ ಏನು? ನೀನಾಸಂ ಎನ್ನುವುದು ಶಿವಮೊಗ್ಗದೊಳಗದ. ನೀನಾಸಂ ಇದನ್ನು ನೀಲಕಂಠೇಶ್ವರ ನಾಟ್ಯ ಸಂಘ ಅಂಥೇಳಿ ಕರಿತೀವಿ ನಾವು. ಯಾರು ಅಂದ್ರೆ ಈ ಆಲ್ಮೋಸ್ಟ್ ಪಿಕ್ಚರ್ದಾಗ ಆ್ಯಕ್ಟಿಂಗ್ ಮಾಡೋರಿಗೆಲ್ಲ ಅಲ್ಲೇ ತರಬೇತಿ ಕೊಡ್ತಾರೆ. KV ಸುಬ್ಬಣ್ಣ ಅಂಥೇಳಿ ಅವರು ಸ್ಥಾಪನೆ ಮಾಡ್ಯಾರ. ಹಾಗಾಗಿ ನೀನಾಸಂ ಎನ್ನುವುದನ್ನು ಯಾರು ಸ್ಥಾಪನೆ ಮಾಡ್ಯಾರ? KV ಸುಬ್ಬಣ್ಣ. ಈ KV ಸುಬ್ಬಣ್ಣನವರು ಏನದಂದ್ರೆ ಅಕ್ಷರ ಪ್ರಕಾಶನ ಎನ್ನುವ ಒಂದು ಏನದಂದ್ರೆ ಸಂಸ್ಥೆಯನ್ನು ಹುಟ್ಟು ಹಾಕ್ಯಾರ. ಅಕ್ಷರ ಪ್ರಕಾಶನ ಇದನ್ನು ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದರು. ಇದು ಎಲ್ಲದ ಅಂದರೆ ಹೆಗ್ಗೋಡದಲ್ಲಿ ಅದ. ಹೆಗ್ಗೋಡ. ನೀಲಕಂಠೇಶ್ವರ ನಾಟ್ಯ ಸಂಘ ಇರುವುದು ಎಲ್ಲಿ ಅಂದ್ರೆ ನೀನಾಸಂ ಇರುವುದು ಎಲ್ಲಿ? ಹೆಗ್ಗೋಡು, ಶಿವಮೊಗ್ಗ ಡಿಸ್ಟಿಕ್. KV ಸುಬ್ಬಣ್ಣ ಇದು ನಾಟಕದ ಬಗ್ಗೆ ಅಂದರೆ ಆ್ಯಕ್ಟಿಂಗ್ ಕಲಿಸ್ತದ. ಅಕ್ಷರ ಪ್ರಕಾಶನ ಎನ್ನುವ ಸಂಪಾದಕ ಒಂದು ಸಂಸ್ಥೆಯನ್ನು ಹುಟ್ಟಾಕಿದರು. ಏನೋ ಒಂದು ಶಿವಮೊಗ್ಗ ಡಿಸ್ಟಿಕ್ದಾಗ ಈ ತುಂಗಾ ನದಿಗೆ ಒಂದು ಡ್ಯಾಮ್ ಕಟ್ಟ್ಯಾರ. ಅದರ ಹೆಸರೇ ಏನು ಅಂದ್ರೆ ಗಾಜನೂರು ಜಲಾಶಯ ಅಂತೇಳಿ ಬರ್ತವೆ. ಗಾಜನೂರು ಜಲಾಶಯ ಎಲ್ಲಿ ಬರ್ತದೆ ಅಂದ್ರೆ ತುಂಗಾ ನದಿಗೆ ಕಟ್ಟಲಾಗಿದೆ, ಶಿವಮೊಗ್ಗ ಡಿಸ್ಟಿಕ್. ಭಾಳ ಕರೆಕ್ಟಾಗಿ ಗೊತ್ತಿರಬೇಕ್ರಿ. ಮತ್ತು ಯಾವುದು ಕಟ್ಟ್ಯಾರ ಅಂದ್ರೆ ಸೌಕ್ಲಿ ಹಳ್ಳ ಅಂಥೇಳಿ ಬರ್ತದೆ. ಏನ್ರಿ ಸವಿ ಹಕ್ಕಲು ಅಂಥೇಳಿ ಬರ್ತದೆ ಶಿವಮೊಗ್ಗ ಡಿಸ್ಟಿಕ್ದೊಳಗೆ.
ಸವಿ ಹಕ್ಲು ಅಂಥೇಳಿ ಬರ್ತದೆ. ಇದರ ಬಗ್ಗೆ ಏನದ ಒಂದು ಸಲ ಕ್ವಶನ್ ಬಂದಿತ್ತು. ಚಕ್ರಾ ನದಿಗೆ ಕಟ್ಟಲಾಗಿದೆ ಯಾವ ಡಿಸ್ಟಿಕ್ದಾಗ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ದೊಳಗೆ ಅದ ಚಕ್ರಾ ನದಿ ಸವಿ ಹಕ್ಲು ಏನು. ಇನ್ನು ಏನಂದ್ರೆ ಮಾಣಿ ಜಲಾಶಯ ಅಂಥೇಳಿ ಬರ್ತದೆ, ಹರಿದ್ರಾ ನದಿ. ಮಾಣಿ ಜಲಾಶಯ ಇರುವುದು ಹರಿದ್ರಾ ನದಿ. ಇಲ್ಲೊಂದು ಕ್ವಶನ್ ಕೇಳ್ತೀನಿ ನಾನು. ಕರ್ನಾಟಕದಲ್ಲಿ ಅಂತಲ್ಲ, ಭಾರತದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಇರುವುದೇ ಶಿವಮೊಗ್ಗದಾಗ. ಅದನ್ನು ನಿರ್ಮಿಸಿದ ನದಿ ಯಾವುದು? ಕ್ವಶನ್ ಮಾರ್ಕ್. ಭಾರತದ ಅತಿ ಎತ್ತರವಾದ ಜಲಪಾತವನ್ನು ನಿರ್ಮಿಸಿದ ನದಿ ಯಾವುದು? ಇಷ್ಟೇ ಕ್ವಶನ್ ಅದಕ್ಕೆ. ನೆಕ್ಸ್ಟ್ ಅಂದ್ರೆ ಗಾಜನೂರು ಜಲಾಶಯ, ಸವಿಹಕ್ಲು, ಮಾಣಿ ಇವೆಲ್ಲ ಎಲ್ಲದಾವ ಅಂದ್ರೆ ಚಕ್ರ. ಮಂಡ್ಯದೊಳಗೆ ಏನದ? KRS ಅಂತೇಳಿ ಅದ. ಏನಿದು KRS ಅಂದ್ರೆ ಎಷ್ಟನೇ ಕೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. 4ನೇ ಕೆ ಅನ್ನೋದು ಬೇಕ್ರಿ. ಅಲ್ಲಿ ನಾಲ್ವಡಿ ಕೃಷ್ಣರಾಜ ಜಲಾಶಯ ಇರುವುದು ಎಲ್ಲಿ ಅಂದ್ರೆ ಮಂಡ್ಯ. ಹಾಗಾದರೆ ತುಂಗಭದ್ರಾ ಜಲಾಶಯ ಅಂತ ಕೇಳಿರ್ಬೋದು ತಾವು. ಪಂಪಸಾಗರ ತುಂಗಭದ್ರಾ ಜಲಾಶಯ. ಈ ತುಂಗಭದ್ರಾ ಜಲಾಶಯ ಇರುವುದು ಎಲ್ಲಿ ಅಂದ್ರೆ ಹೊಸಪೇಟೆ. ಈಗ ಹೊಸಪೇಟೆ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ವಿಜಯನಗರ. ಸ್ವಲ್ಪ ಏನದ ಕನ್ಫ್ಯೂಷನ್ ಆಗ್ಬೋದು ಇದು ಎಕ್ಸಾಮ್ದಾಗ. ಕರೆಕ್ಟ್ ಕ್ಲಿಯರ್ ತೋರಿ. ಹೊಸಪೇಟೆ ಇರುವುದು ಹೊಸಪೇಟೆ ಡ್ಯಾಮ್ ಅಂತಾರ ಅಥವಾ TB ಡ್ಯಾಮ್ ಅಂತಾರ. ಇದನ್ನು ಇಬ್ಬರು ಕೂಡಿ ಕಟ್ಟ್ಯಾರ. ಒಂದು ಕರ್ನಾಟಕ ಸರ್ಕಾರ, ಮತ್ತೊಂದು ಯಾವುದು ಅಂದ್ರೆ ಆಂಧ್ರದವರು. ಈ ಎರಡೂ ಕೂಡಿಕೆಸಿ ಅಂದ್ರೆ ಜಂಟಿಯಾಗಿ ಕಟ್ಸ್ಯಾರ. ಇದು ಕೃಷ್ಣಾ ನದಿಗೆ ದೊಡ್ಡದಾದ ಉಪನದಿ. ಕೃಷ್ಣಾ ನದಿಗೆ ದೊಡ್ಡದಾದ ಉಪನದಿ. ಹಾಗಾದರೆ ತುಂಗಾ ನದಿ ಎಲ್ಲಿದಿಂದ ಬರ್ತದ? ತುಂಗಾ ನದಿ ಇಲ್ಲಿ ಚಿಕ್ಕಮಗಳೂರದೊಳಗೆ ಹರಿದು ಬರ್ತದೆ ಸರ್. ಎಲ್ಲದರ ಇದು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿದಿಂದ. ಹಾಗಾದರೆ ಚಿಕ್ಕಮಗಳೂರು ಜಿಲ್ಲಾದಿಂದ ಬರ್ತದಂದ್ರೆ ಅಲ್ಲಿ ಏನದ? ಶೃಂಗೇರಿ ಅದ. ಶೃಂಗೇರಿ ಎನ್ನುವುದು ಯಾವ ನದಿಯ ದಡದಲ್ಲಿ ಇದೆ? ತುಂಗಾ ನದಿ ದಡದಲ್ಲಿ ಇದೆ. ಇದು ಹೇಳೋಣ. ಶೃಂಗೇರಿ ಇರುವುದು ಅಲ್ಲಿ ಏನದ? ಮತ್ತ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವ ಶಾರದಾ ಪೀಠವಿದೆ. 12 ರಾಶಿ ಕಂಬಗಳನ್ನು ಹೊಂದಿರುವ ವಿದ್ಯಾಶಂಕರ ದೇವಾಲಯವಿದೆ. ಎಲ್ಲಿ ಅಂದರೆ ಶೃಂಗೇರಿದೊಳಗದ. ಶೃಂಗೇರಿ ಎನ್ನುವುದು ತುಂಗಾ ನದಿಯದೊಳಗದ. ಅಂದ್ರೆ ಬಳ್ಳಾರಿ ಹಂಪಿ ಎನ್ನುವುದು ಯಾವ ನದಿಯ ದಡದಲ್ಲಿ ಅದ? ವಿಜಯನಗರ ಡಿಸ್ಟಿಕ್ ಹಂಪಿ. ಇದು ತುಂಗಭದ್ರಾ ನದಿಯ ದಡದಲ್ಲಿ ಅದ. ಇನ್ನು ತುಂಗಾಭದ್ರಾ ಎರಡೂ ಎಲ್ಲಿ ಕೂಡ್ತಾವ? ಶಿವಮೊಗ್ಗ ಜಿಲ್ಲಾದೊಳಗೆ ಕೂಡಲಿ ಎಂಬಲ್ಲಿ ಕೂಡ್ತಾವ. ಶಿವಮೊಗ್ಗ ಜಿಲ್ಲಾ ಕೂಡಲಿ ಎಂಬಲ್ಲಿ ತುಂಗಾಭದ್ರಾ ಕೂಡ್ತಾವ ಅಂದ್ರೆ ಮಲಪ್ರಭಾ ಕೃಷ್ಣ ಎಲ್ಲಿ ಕೂಡ್ತಾವ? ಅದು ಬೇಕಲ್ರಿ ನಮಗೆ. ಹಾಗಾದರೆ ವಿಜಯಪುರ ಜಿಲ್ಲೆ ಏನಂದ್ರೆ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮ ಇರುವುದು ಎಲ್ಲಿ ಅಂತ ಕೇಳಿದ್ರಂದ್ರೆ ಕನ್ಫ್ಯೂಷನ್ ಆಗ್ಬೋದು. ಇದು ಏನದಂದ್ರೆ ಈ ಕೂಡಲ ಸಂಗಮದಲ್ಲಿ ಯಾವ 2 ನದಿಗಳನ್ನು ಸಂಗಮಗೊಳ್ಳುತ್ತವೆ ಅಂತ ಕೇಳಿದ್ರಂದ್ರೆ ಒಂದು ಕೃಷ್ಣ, ಮತ್ತೊಂದು ಏನು ಅಂದ್ರೆ ಮಲಪ್ರಭಾ. ಕೃಷ್ಣ ಮಲಪ್ರಭಾ ಎರಡೂ ಏನದಂದ್ರೆ ಎಲ್ಲಿ ಕೂಡ್ತವೆ ಅಂದ್ರೆ ಕೂಡಲ ಸಂಗಮದಲ್ಲಿ. ಬಸವನ ಬಾಗೇವಾಡಿ ಇರುವುದು ವಿಜಯಪುರ. ಹಾಗಾದರೆ ಇದಕ್ಕೆ ತಾವು ಆನ್ಸರ್ ಮಾಡಿ. ಕೂಡಲ ಸಂಗಮ ಇರುವುದು ಯಾವ ಜಿಲ್ಲೆ? ಇಲ್ಲಿ ಲಿಂಗೈಕ್ಯ ಆಗ್ಯಾರ. ಕೂಡಲ ಸಂಗಮ ಇರುವುದು ಡ್ಯಾಶ್ 1. ಈ ಕೂಡಲ ಸಂಗಮದಲ್ಲಿ ಯಾವ 2 ನದಿಗಳು ಸಂಗಮಗೊಳ್ಳುತ್ತವೆ ಅಂತ ಕೇಳಿದ್ರೆ ಒಂದು ಏನಂದ್ರೆ ಮಲಪ್ರಭಾ ನದಿ. ಒಂದು ಯಾವುದು ಅಂದ್ರೆ ಕೃಷ್ಣಾ ನದಿ. ಇಲ್ಲಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೊಂದು ಕ್ವಶನ್ ಕೇಳಿದರು. ಕೃಷ್ಣಾ ನದಿ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ನಂಬರ್ 1 ಅನ್ನಂಗೆ. ಅದೇ ರೀತಿ ಕಾವೇರಿ ನದಿಗೆ ಒಂದು ವರ್ಡ್ ಕೇಳಿದರು. ಕಾವೇರಿ ನದಿಗೆ ದಕ್ಷಿಣದ ಗಂಗೆ ಅಂತಲೂ ಕರೆಯುತ್ತಾರೆ. ಆ್ಯಕ್ಚುಲಿ ಕರ್ನಾಟಕದ ಗಂಗೆ ಅನ್ನಬೇಕು. ದಕ್ಷಿಣದ ಗಂಗೆ ಗೋದಾವರಿ, ಕರ್ನಾಟಕದ ಗಂಗೆ ಕಾವೇರಿ, ಕರ್ನಾಟಕದ ಜೀವನದಿ ಕಾವೇರಿ. ಕಾವೇರಿಯ ಉಪನದಿಗಳಲ್ಲಿ ಒಂದು ಪ್ರಮುಖ ಯಾವುದು ಅಂದರೆ ಕಬಿನಿ ಜಲಾಶಯ ಎಲ್ಲದಂದ್ರೆ ಮೈಸೂರು. ನುಗು ಜಲಾಶಯ ಎಲ್ಲದ ಅಂತ ಕೇಳಿದ್ರೆ ಅದನ್ನು ಮೈಸೂರು. ನುಗು ಎದಕ್ಕೆ ಪ್ರಸಿದ್ಧವಾಗಿದೆ? ತೋಳಗಳ ಅಭಯಾರಣ್ಯವಿದೆ. ನುಗು ಅಂತೇಳಿ ಬರ್ತದಲ್ರಿ, ತೋಳಗಳ ಅಭಯಾರಣ್ಯವಿದೆ. ಇವೆಲ್ಲ ಏನಂದ್ರೆ ಈ ರೀತಿ ಏನಂದ್ರೆ ನಾವು ವರ್ಕ್ ಮಾಡ್ಕೋತಾ ಹೋಗ್ಬೇಕ್ರಿ. ಏನು ನೆಕ್ಸ್ಟ್ ಎಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಹಾಸನದೊಳಗೆ ಒಂದು ಡ್ಯಾಮ್ ಅದು ಗೊತ್ತ್ರಿ,
ಹೇಮಾವತಿ ನದಿಗೆ ಗೋರೂರು ಜಲಾಶಯ ಕಟ್ಟಲಾಗಿದೆ. ಎಲ್ಲಿದೆ? ಹಾಸನದಲ್ಲಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ಯಾವುದು ಅಂತ ಕೇಳ್ತಾರೆ. ನೇತ್ರಾವತಿ. ಯಾವುದ್ರಿ? ನೇತ್ರಾವತಿ. ನೇತ್ರಾವತಿ ನದಿಗೆ ಕರ್ನಾಟಕ ಸರ್ಕಾರ ನಿರ್ಮಿಸಲು ಉದ್ದೇಶಿಸಿರುವ ಯೋಜನೆ ಯಾವುದು? ಕರ್ನಾಟಕ ಸರ್ಕಾರ ನೇತ್ರಾವತಿ ನದಿಗೆ ನಿರ್ಮಿಸಲು ಉದ್ದೇಶಿಸಿದ ಯೋಜನೆ ಎತ್ತಿನ ಹೊಳೆ ಯೋಜನೆ. ಹಾಗಾದರೆ ರಾಮನಗರ ಡಿಸ್ಟಿಕ್ ಎದಕ್ಕೆ ಫೇಮಸ್ ಅದ? ರೇಷ್ಮೆಗೆ ಭಾಳ ಫೇಮಸ್ ರೀ ರಾಮನಗರ. ಅದಕ್ಕೆ ಕರ್ನಾಟಕದ ರೇಷ್ಮೆಯ ನಾಡು ಅಂಥೇಳಿ ಕರೀತಾರೆ. ರಾಮನಗರಕ್ಕೆ ರೇಷ್ಮೆ ಫೇಮಸ್ ಅದ. ರಾಮನಗರದಾಗ ಮತ್ತೆ ಏನದ ಫೇಮಸ್ಸ? ಅತ್ಯಂತ ಪ್ರಮುಖವಾಗಿ ಏನಂದ್ರೆ ಈ ಕಾವೇರಿ ನದಿ ಅತಿ ಸ್ವಲ್ಪ ಜಾಗನಾಗ ಹೈದು ಹೋಗ್ತದ. ಮೇಕೆದಾಟು. ಮೇಕೆದಾಟು ಪ್ರವಾಸಿ ಸ್ಥಳ ಇರುವುದು ರಾಮನಗರ. ಅದನ್ನು ನಿರ್ಮಾಣ ಮಾಡಿರುವ ನದಿ ಕಾವೇರಿ. ಇಲ್ಲಿ ವೈಟ್ ಗ್ರಾನೈಟ್ ಸಿಗ್ತಾವೆ ಅಂದ್ರೆ ಬಾಗಲಕೋಟದ ಇಲ್ಕಲದಾಗ ಏನು ಸಿಗ್ತಾವ? ಕೆಂಪು ಗ್ರಾನೈಟ್ ಸಿಗ್ತಾವೆ. ಕೆಂಪು ಗ್ರಾನೈಟ್ ಸಿಗ್ತಾವೆ. ಅಂದ್ರೆ ಇಲ್ಕಲ್ ಮತ್ತೆ ಅದಕ್ಕೆ ಫೇಮಸ್ ಅದ? ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧಿ ಅದ. ರಾಮನಗರ ಎದಕ್ಕೆ ಫೇಮಸ್ ಅದ? ರೇಷ್ಮೆಗೆ ಪ್ರಸಿದ್ಧಿ ಅದ. ಚಿತ್ರದುರ್ಗ ಜಿಲ್ಲಾದೊಳಗೆ ಮೊಳಕಾಲ್ಮೂರು ಅದ. ಅದು ಎದಕ್ಕೆ ಫೇಮಸ್ ಅಂದ್ರೆ ಅದೂ ರೇಷ್ಮೆಗೆ ಫೇಮಸ್ ಅದ. ಇದು ರೇಷ್ಮೆ ಅಂಥೇಳಿ ಕರಿತೀವಿ ನಾವು. ಏನಂದ್ರೆ ಇದು ಚಿತ್ರದುರ್ಗ ಮೊಳಕಾಲ್ಮೂರು ರೇಷ್ಮೆ ಸೀರೆ, ರಾಮನಗರ ರೇಷ್ಮೆಗೆ ಪ್ರಸಿದ್ಧ ಅದ. ಇದು ಏನಂದ್ರೆ ಇಲ್ಕಲ್ಲ ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧಿ. ದಾವಣಗೆರೆ ಏನಂದ್ರೆ ಒಟ್ಟು ಹತ್ತಿ ಬಟ್ಟೆಗಳಿಗೆ ಪ್ರಸಿದ್ಧಿ. ಕರ್ನಾಟಕದ ಮೊದಲ ಹತ್ತಿಯ ಮಿಲ್ ಎಲ್ಲಿತ್ತು ಅಂದ್ರೆ ಕಲಬುರಗಿ. ಕಲಬುರಗಿದ ಮತ್ತೊಂದು ವಿಶೇಷ ಏನಂದ್ರೆ ಕರ್ನಾಟಕದಲ್ಲಿ ಮೊದಲಿಗೆ ದೂರದರ್ಶನ ಪ್ರಾರಂಭವಾಗಿರುವುದೇ ಕಲಬುರಗಿದೊಳಗೆ. ಹಿಂಗೆ ಇವುಗಳ ಬಗ್ಗೆ ನಮಗೆ ಆದಂಥ ಒಂದು ಏನಂದ್ರೆ ಐಡಿಯಾಲಜಿ ಇರಬೇಕು. ಗದಗದೊಳಗೆ ಎಂಥ ಯೂನಿವರ್ಸಿಟಿ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಅದ. ಹಾಗಾದರೆ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ ಶಾಸ್ತ್ರೀಯ ಅನ್ನೋದು ಎಲ್ಲದಂದ್ರೆ ಹಾವೇರಿದೊಳಗೆ ಅದ ರೀ. ಇವತ್ತರ ಬಗ್ಗೆ ಕರ್ನಾಟಕದಾಗ ಏಕೈಕ ಕೇಂದ್ರೀಯ ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲದಂದ್ರೆ ಕಲಬುರಗಿದಲ್ಲಿ ಇದೆ. ಇಡೀ ಕರ್ನಾಟಕದಾಗ ಒಂದೇ. ಹಾಗಾಗಿ IIT ಕಾಲೇಜ್ ಎಲ್ಲದ ಕೇಳ್ತಾರೆ? ಧಾರವಾಡ. ಧಾರವಾಡದೊಳಗೆ ಏನಂದ್ರೆ IIT ಕಾಲೇಜ್ ಅದ. ಈ ಧಾರವಾಡದೊಳಗೆ ಒಂದು ಅತ್ತಿವೇರಿ ಅಂತೇಳಿ ಡ್ಯಾಮ್ ಕಟ್ಟ್ಯಾರ. ಅತ್ತಿವೇರಿ ಪಕ್ಷಿಧಾಮ ಬೇರೆ ಜಿಲ್ಲಾ ಆದರೆ ಇದು ಧಾರವಾಡದ ಅತ್ತಿವೇರಿ ಜಲಾಶಯ. ಇದನ್ನು ಬೇಡ್ತಿ ನದಿಗೆ ಕಟ್ಟಲಾಗಿದೆ. ಬೇಡ್ತಿ ನದಿಗೆ ಕಟ್ಟಲಾಗಿದೆ. ಯಾವ ಡಿಸ್ಟಿಕ್ ಅಂದ್ರೆ ಧಾರವಾಡ. ಕರ್ನಾಟಕದಲ್ಲಿ 3 ಕೃಷಿ ವಿಶ್ವವಿದ್ಯಾಲಯಗಳದಾವೆ. ಒಂದು ಧಾರವಾಡ. ಆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೋಟಿ ವಿದ್ಯೆಗಿಂತ ಮೀಟಿ ವಿದ್ಯೆಯ ಮೇಲು. ಯಾರು ಹೇಳ್ಯಾರ? ಸರ್ವಜ್ಞ. ಹಾಗಾದರೆ ಕುಲವೆಂದು ಹೊಡೆದಾಡದಿರಿ ಇದು ಯಾರು ಹೇಳ್ಯಾರ ಅಂತ ಕೇಳಿದ್ರೆ ಕನಕದಾಸರು. ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರು ಹೇಳಿದ್ರು? ಅಲ್ಲಮ್ಮ ಪ್ರಭುಗಳು. ಏನ್ರಿ ಅಂದರೆ ಇವು ಸ್ಟೇಟ್ಮೆಂಟ್ಗಳು ಆಲ್ರೆಡಿ ಕ್ವಶನ್ ಎಕ್ಸಾಮ್ದಾಗ ಕೇಳಿದ್ದಂದಂಗೆ. 1 ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, 2 ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, 3ನೇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿತೋ ನಾಸ್ತಿಕೋ ಹಿ ನಾಸ್ತಿಕಂ ಇದು ಅದ. ಹಾಗಾದರೆ ತೋಟಗಾರಿಕಾ ಯೂನಿವರ್ಸಿಟಿ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಬಾಗಲಕೋಟ್. ಇನ್ನು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಂದ್ರೆ ಬೀದರ್. ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲದ ಅಂತ ಕೇಳಿದ್ರೆ ಧಾರವಾಡ. ಇನ್ನು ಮಾನಸ ಗಂಗೋತ್ರಿ ಅಂತ ಕರಿತೀವಲ್ಲ ಎಲ್ಲದ ಅಂದ್ರೆ ಮೈಸೂರು. ಮಂಗಳ ಗಂಗೋತ್ರಿ ಅಂದ್ರೆ ಮಂಗಳೂರು. ಇವು ಏನಂದ್ರೆ ಈ ರೀತಿ. ಜ್ಞಾನ ಭಾರತಿ ಎಲ್ಲದ ಕ್ಯಾಂಪಸ್ ಅಂತ ಕೇಳಿದ್ರೆ ಬೆಂಗಳೂರು. ಎಲ್ಲರಿಗೂ ಧನ್ಯವಾದಗಳು.